ಇವತ್ತು ನಾನು ಒಂದು ಒಳ್ಳೆಯ ಸ್ಕಿನ್ ವಿಡಿಯೋದೊಂದಿಗೆ ನಾನು ಬಂದಿದ್ದೀನಿ. ಏನಪ್ಪಾ ಅಂತ ಅಂದ್ರೆ, ಬಹಳಷ್ಟು ಜನರಿಗೆ ಅವರವ್ರದ್ದೇ ಆದಂಥ ಒಂದು ಸ್ಕಿನ್ ಬಗ್ಗೆ ಗೊತ್ತಿರಂಗಿಲ್ಲ. ಸ್ಕಿನ್ ಟೈಪ್ ಯಾವುದು ಅಂತ ಹೇಳೋದು ಗೊತ್ತಿರಂಗಿಲ್ಲ. ಇವತ್ತು ನಾನು ಒಂದು ಸ್ಕಿನ್ ಟೈಪ್ ಬಗ್ಗೆ ನಾನು ಕರೆಕ್ಟಾಗಿ ಯಾವ ರೀತಿ ಇರುತ್ತೋ ಮತ್ತು ಅದಕ್ಕೆ ಯಾವುದೇ ರೀತಿ ಫೇಸ್ ಪ್ಯಾಕನ್ನು ಹಾಕಬೇಕು ಅಂತ ಹೇಳೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅಷ್ಟಲ್ದನ ಈ ಒಂದು ಫೇಸ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಸ್ಕಿನ್ನು ಗ್ಲೋ ಆಗುತ್ತಾ ಮತ್ತು ನಿಮ್ಮ ಸ್ಕಿನ್ನು ಹೈಡ್ರೇಟ್ ಆಗುತ್ತಾ. ಈ ಒಂದು ವಿಡಿಯೋ ಯಾವ ಟೈಪ್ ಸ್ಕಿನ್ ಇದ್ದವ್ರಿಗೆ ಅಂತ ಅಂತಂದ್ರೆ, ಇದು ಕಾಂಬಿನೇಷನ್ ಸ್ಕಿನ್ ಇದ್ದವ್ರಿಗೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ. ಯಾಕಂತಂದ್ರೆ ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನನಗೆ ಯಾವುದೋ ಸ್ಕಿನ್ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನು ಪೂರ್ತಿಯಾಗಿ ನೀವು ಎಲ್ಲಾ ಸ್ಕಿನ್ ಟೈಪ್ ಇರೋದನ್ನು ನಮ್ಗೆ ಹೇಳ್ಕೊಡ್ರಿ ಅಂತ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನ ತರ್ತಾ ಹೋಗ್ತೀನಿ. ಇವತ್ತು ನಾನು ಹೇಳ್ತಿರೋದು ಕಾಂಬಿನೇಷನ್ ಸ್ಕಿನ್. ಕಾಂಬಿನೇಷನ್ ಸ್ಕಿನ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ಇವತ್ತಿನ ವಿಡಿಯೋದಲ್ಲಿ ಕಾಂಬಿನೇಷನ್ ಸ್ಕಿನ್ ಇದ್ದವರು ಯಾವ ರೀತಿ ನಮ್ಮ ಸ್ಕಿನ್ ಕಾಂಬಿನೇಷನ್ ಐತಿ ಅಂತ ಹೇಳೋದು ತಿಳ್ಕೊಬಹುದು, ಮತ್ತು ಯಾವ ರೀತಿ ಪ್ಯಾಕ್ ಅನ್ನ ಹಾಕೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಲಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಶನ್ ಆದಷ್ಟು ಬೇಗ ನಿಮ್ಗೆ ಬರುತ್ತಾ. ಅಲ್ಲಿಂದ ನೀವು ಆ ಒಂದು ವಿಡಿಯೋ ನೋಡಿಕೊಂಡು ನಿಮ್ಮ ಸ್ಕಿನ್ ಕೇರ್ನ ನೀವು ಮಾಡ್ಕೋಬಹುದು. ಇವತ್ತು ನಾನು ಕಾಂಬಿನೇಷನ್ ಸ್ಕಿನ್ ಯಾವ ರೀತಿ ಇರುತ್ತೆ ಅಂತ ಹೇಳೋದು ಮೊದಲಿಗೆ ಹೇಳ್ತೀನಿ. ಕಾಂಬಿನೇಷನ್ ಸ್ಕಿನ್ ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡ್ರಿ, ಇದು ಹಣೆ ಭಾಗ ಮತ್ತು ಇಲ್ಲಿ ಮೂಗು, ಇಲ್ಲಿ ಪೂರ್ತಿಯಾಗಿ ಏನಾಗಿರ್ತೈತಿ ಅಂದ್ರೆ ಆಯಿಲಿ ಆಗಿರ್ತೈತಿ. ಪೂರ್ತಿ ಎಣ್ಣೆ ಪಸೆ ಇದ್ದಂಗೆ ಇರ್ತೈತಿ. ಇಲ್ಲಿ ಈ ರೀತಿ ಮುಟ್ಕೊಂಡ್ರೆ ನಾವು ಈ ರೀತಿ ನಾವು ಮುಟ್ಕೊಂಡ್ರೆ ಎಣ್ಣೆ ಇದ್ದಂಗೆ ಇರುತ್ತೆ. ನಮ್ಗೆ ಇಲ್ಲಿ ಎಣ್ಣೆ ಹತ್ತದಂಗೆ ಆಗುತ್ತೆ. ಯಾವಾಗಿದ್ರು ಅಷ್ಟು ಒಂದು ಸ್ವಲ್ಪ ನೀವು ಮೇಕಪ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಆದ್ಮೇಲೂ ನೀವು ಇದು ಮುಟ್ಕೊಂಡು ನೋಡ್ಬೋದು. ನೀವು ಇಲ್ಲಿ ಎಣ್ಣೆ ಹತ್ತದಂಗೆ ಹತ್ತಿರ್ತೈತೆ ನಮಗೆ. ಆಮೇಲೆ ಇಲ್ಲಿ ಗಲ್ಲ ಅಥವಾ ಕೆನ್ನೆ ಅಂತೆಲ್ಲ ನಾವು ಇಲ್ಲಿ ಮುಟ್ಕೊಂಡಾಗ ನಮಗೆ ಅಂದ್ರೆ ಇಲ್ಲಿ ಡ್ರೈ ಇರುತ್ತೆ, ಇಲ್ಲಷ್ಟೇ ಎಣ್ಣೆ ಇರುತ್ತೆ. ಇದಕ್ಕೆ ನಾವು ಟೀ ಝೋನ್ ಅಂತ ಹೇಳ್ತೀವಿ. ಇಲ್ಲಿ ಟೀ ಝೋನ್, ಈ ಟೀ ಝೋನ್ ಏನೈತಿ ಇದು ಆಯಿಲಿ ಇರುತ್ತೆ, ಈ ಗಲ್ಲ ಏನಿರ್ತಾವೆ ಡ್ರೈ ಇರುತ್ತೆ. ಇದಕ್ಕೆ ನಾವು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಎಲ್ಲರಿಗೂ ಗೊತ್ತಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಟೀ ಝೋನ್ ಇರೋದು ಆಯಿಲಿ ಇತ್ತು ಮತ್ತು ಡ್ರೈ, ಇಲ್ಲಿ ಗಲ್ಲ ಏನಿರ್ತೈತಿ ಇದು ಡ್ರೈ ಇತ್ತು ಅಂತ ಅಂದ್ರೆ ನಮಗೆ ಇದು ಕಾಂಬಿನೇಷನ್ ಸ್ಕಿನ್ ಅಂತ ಹೇಳ್ತೀವಿ. ಇದಕ್ಕೆ ನಾವೇನಪ್ಪ ಮಾಡಬೇಕು ಅಂತ ಅಂದ್ರೆ, ಮಲ್ಟಿ ಮಾಸ್ಕ್ ಅನ್ನ ಇವತ್ತು ನಾನು ನಿಮಗೆ ಹೇಳ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ಇಲ್ಲಿರುವಂಥ ಎಣ್ಣೆ ಪಸೆ ನಮಗೆ ಕಡಿಮೆ ಆಗ್ತಾ ಬರಬೇಕು. ಅದಕ್ಕೋಸ್ಕರ ಈ ಒಂದು ಟೀ ಝೋನ್ಗೆ ನಾವು ಯಾವ ಪ್ಯಾಕನ್ನು ಹಾಕಬೇಕು ಮತ್ತು ಈ ಗಲ್ಲಕ್ಕೆ ನಾವು ಯಾವ ಪ್ಯಾಕನ್ನು ಹಾಕಬೇಕು ಅಂತ ಹೇಳಿದ್ರೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ಯಾಕನ್ನು ವಾರದಲ್ಲಿ 2 ಬಾರಿ ನೀವು ಹಾಕಿದ್ರು ಸಾಕು, ನಿಮ್ಮ ಸ್ಕಿನ್ ಅಷ್ಟೇ ಗ್ಲೋ ಆಗುತ್ತಾ, ಅಷ್ಟೇ ಚೆನ್ನಾಗಿ ಬರ್ತೈತಿ. ನೀವು ವಾರದಲ್ಲಿ 2 ಸರ್ತಿ ಹಾಕಿ ನೋಡ್ರಿ, ಇದ್ರದ್ದು ರಿಸಲ್ಟ್ ಏನೈತೆ ಅಂತ ಹೇಳಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕ್ತೀವಿ ಬಂದು. ಬರೀ ಇದಕ್ಕೆ ನಾನು ಏನೇನು ತೊಗೊಂಡಿದ್ದೀನಪ್ಪ ಅಂದರೆ, ಫಸ್ಟಿಗೆ ನಾನು ಹೇಳೋದೇನಪ್ಪ ಅಂದರೆ ಕ್ಲೆನ್ಸಿಂಗು. ಹಸಿ ಹಾಲು ತೊಗೊಂಡಿದ್ದೀನಿ. ಪ್ರತಿಯೊಬ್ಬರು ನಾವು ಈ ಒಂದು ಕ್ಲೆನ್ಸನ್ನು ಮಾಡಲೇಬೇಕಾಗತ್ತೆ. ಕ್ಲೆನ್ಸಿಂಗ್ ಮಾಡಿದಾಗ ಮಾತ್ರ ನಾವು ಯಾವುದೇ ಒಂದು ಪ್ಯಾಕನ್ನು ಹಾಕಿದಾಗ ನಮಗೆ ಅದು ಒಂದು ಒಳ್ಳೆ ರಿಸಲ್ಟನ್ನು ನಮಗೆ ಕೊಡುತ್ತೆ. ಅದಕ್ಕೋಸ್ಕರ ನಾವಿಲ್ಲಿ ಹಸಿ ಹಾಲಿನಿಂದ ನಾವು ಕ್ಲೆನ್ಸ್ ಮಾಡಲೇಬೇಕಾಗತ್ತೆ. ಕತ್ತು ಭಾಗ ಮತ್ತು ಮುಖ ಪೂರ್ತಿಯಾಗಿ ನೋಡಲಿ. ನಾವು ಎಷ್ಟೇ ನಾವು ಮುಖ ತೊಳ್ಕೊಂಡ್ಬಂದಿರಲಿ, ಎಷ್ಟೇ ನಾವು ಸೋಪ್ ಹಚ್ಚಿ ಮುಖನ ಕ್ಲೀನ್ ಮಾಡ್ಕೊಂಡು ಬಂದ್ರು, ಈಗೇನೆ ತೊಳ್ಕೊಂಡಿನಿ ನಮ್ಮ ಮುಖ, ಈಗ ಸ್ನಾನ ಮಾಡಿ ಬಂದೀನಿ ನಾನು. ಆದರೂ ನೀವು ನೋಡ್ಬೋದಿಲ್ಲ ನೋಡ್ರಿ, ನಾ ಈಗ ಸ್ನಾನ ಮಾಡಿ ಬಂದೀನಿ. ಸ್ನಾನ ಮಾಡಿ ಬಂದು ಅರಿಶಿನ ಕುಂಕುಮ ಅಂತೂ ಇಲ್ಲಿ ಹಚ್ಕೊಂಡಿದ್ದೆ ನಾನು. ಅದು ಸಹಿತ ಅರಿಶಿನ ಹಚ್ಕೊಂಡಿದ್ದೆ, ಅದು ಸಹಿತ ನಮಗಿಲ್ಲೇ ಸ್ಕಿನ್ನಲ್ಲಿರುವಂಥ ಕೊಳೆ ಎಲ್ಲನೂ ಕಿತ್ತು ಹಾಕುವಂಥ ಶಕ್ತಿ ಈ ಒಂದು ಹಸಿ ಹಾಲಿಗೆ ಐತೆ. ಹಂಗಾಗಿ ಹಸಿ ಹಾಲಿಂದ ನೀವು ಕ್ಲೆನ್ಸನ್ನು ಮಾಡ್ಕೊಳೋದನ್ನು ದಯವಿಟ್ಟು ಯಾರು ಮರೆಯಕ್ಕೆ ಹೋಗ್ಬೇಡ್ರಿ. ನೋಡಲಿ, ಈ ರೀತಿ ನೀವು ಯಾವಾಗಲೇ ಪ್ಯಾಕ್ ಹಾಕಿದ್ರೂ ಈ ಒಂದು ಹಸಿ ಹಾಲಿಂದ ನಾವು ಕ್ಲೆನ್ಸನ್ನು ಮಾಡ್ಕೊಳ್ಳೇಬೇಕಾಗುತ್ತೆ. ನೋಡಲಿ, ನಾನು ಚೆನ್ನಾಗಿ ಮುಖಾನ ತೊಳ್ಕೊಂಡು ಬಂದಿದ್ದೀನಿ, ಸೋಪ್ ಹಚ್ಚಿ ಮುಖ ತೊಳ್ಕೊಂಡಿದ್ದೀನಿ. ಈಗಲೇ ಸ್ನಾನ ಮಾಡಿದ್ದೀನಿ ಅಂತ ಅಂದ್ರೆ ನಿಮ್ಗೆ ಗೊತ್ತಾಗ್ಬೋದು. ಆಮೇಲೆ ನಾನಿಲ್ಲಿ ಯಾವುದೇ ರೀತಿ ಕ್ರೀಮು ಮತ್ತು ಏನೂ ಹಚ್ಚೋಗಿಲ್ಲ, ಬರೀ ಲಿಪ್ ಬಾಮ್ ಅಷ್ಟನ್ನ ಹಚ್ಕೊಂಡು ಕೂತ್ಕೊಂಡಿದ್ದೀನಿ. ಇಷ್ಟೇ ನಾವು ಇಲ್ಲಿ ನೋಡ್ರಿ, ಅಷ್ಟೊಂದ್ರೂ ನಮಗಿಲ್ಲಿ ಇಷ್ಟೊಂದು ನಮ್ಮ ಸ್ಕಿನ್ನಲ್ಲಿ ಕೊಳೆ ಬರ್ತದೆ. ಅದಕ್ಕೋಸ್ಕರ ಕ್ಲೆನ್ಸನ್ನು ನೀವು ಮಾಡ್ಕೊರಿ ಅಂತ ಹೇಳೋದು. ಈಗ ನಾನು ಒಂದು ಸ್ವಲ್ಪ ಮುಖಾನ ವಾಶ್ ಮಾಡ್ಕೊತೀನಿ. ವಾಶ್ ಮಾಡ್ಕೊಂಡಾದ್ಮೇಲೆ ಯಾವ ರೀತಿ ನಾವು ಪ್ಯಾಕನ್ನು ಹಾಕೋದು ಅಂತ ಹೇಳೋದು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ಮುಖಾನ ತೊಳ್ಕೊಂಬಂದಿದ್ದೀನಿ. ಈಗ ನಾನು ಇದನ್ನು ಒರೆಸ್ಕೊಂಡಾದ್ಮೇಲೆ ಆಮೇಲೆ ನಾವು ಯಾವತ್ತೇ ಇದ್ರೂ ಬಟ್ಟೆ ತೊಗೊಂಡು ನಾವು ಮುಖಾನ ಒರೆಸ್ಕೊಳ್ಬೇಕಾರೆ ಯಾವುದೇ ತಿಕ್ಕಿ ಮಾತ್ರ ಹೊರಸ್ಕೋಬೇಡಿ. ಈ ರೀತಿ ಪ್ಯಾಕ್ ಮಾಡಿದರೆ ನಾವು ಎಲ್ಲ ನೀರೆಲ್ಲ ಟವಲ್ ಹಿಂಗೆ ಬಿಡ್ತೈತಿ. ಈಗ ನಾನು ಇದಕ್ಕೆ ಏನು ಫೇಸ್ ಪ್ಯಾಕ್ ತೊಗೊಂಡಿದ್ದೀನಿ ಅಂತಂದರೆ, ಫಸ್ಟಿಗೆ ನಾನು ನೋಡ್ರಿ, ಇದು ಮಲ್ಟಿ ಮಾಸ್ಕ್ ಆಗಿರೋದ್ರಿಂದ ನಾನಿಲ್ಲಿ ಕಡಲೆ ಹಿಟ್ಟು ಹಾಕೊತೀನಿ, ಮೊಸರು ಮತ್ತು ಒಂದು ಸ್ವಲ್ಪ ಜೇನುತುಪ್ಪ. ಇಷ್ಟಾದ್ರೆ ನಮಗೆ ಸಾಕು. ಇದು ಮಲ್ಟಿ ಮಾಸ್ಕ್ ಆಗಿರೋದ್ರಿಂದ ನಾನು 2 ಪ್ಯಾಕ್ ಹಾಕಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಇದನ್ನ ನಾನು 3 ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಇದು ನಮ್ಮ ಕಡಲೆ ಹಿಟ್ಟು ಏನಾಗುತ್ತಪ್ಪ ಅಂತಂದ್ರೆ, ನಮ್ಮ ಸ್ಕಿನ್ನಲ್ಲಿರುವಂಥ ಎಣ್ಣೆ ಅಂಶ ಏನಿರ್ತೈತಿ, ಇಲ್ಲಿ ಎಣ್ಣೆ ಬರ್ತಿರ್ತಲ್ಲ, ಇದು ಏನಿರ್ತೈತಿ ನಮ್ಗೆ ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಕಡಲೆ ಹಿಟ್ಟು ಮತ್ತು ಮೊಸರು
ನಮ್ಮ ಸ್ಕಿನ್ಗೆ ಒಂದು ನ್ಯಾಚುರಲ್ ಆಗಿರುವಂಥ ಬ್ಲೀಚನ್ನು ಕೊಡೋದಕ್ಕೆ ಸಹಾಯ ಮಾಡ್ತೈತಿ. ಇಲ್ಲಿ ನೋಡ್ರಿ ಈ ರೀತಿ ನಾನು ಮಲ್ಟಿ ಮಾಸ್ಕ್ ಅಂದರೆ 2 ರೀತಿಯಾಗಿರುವಂಥ ಮಾಸ್ಕನ್ನು ಒಂದು 2 ರೀತಿಯಾಗಿರೋ ಮಾಸ್ಕನ್ನು ಹಾಕಿ ತೋರಿಸ್ತೀನಿ ಇಲ್ಲಿ. ಈ ರೀತಿ ನಮ್ಗೆ ಎಲ್ಲಿ ಆಯಿಲ್ ಇರುತ್ತೋ ಅಲ್ಲಿ ನಾವು ನಮ್ಗೆ ಎಲ್ಲಿ ಆಯಿಲ್ ಬರ್ತಾ ಇರುತ್ತೋ ಅಲ್ಲಿ ನಾವು ಇದನ್ನ ಮಾಸ್ಕನ್ನು ಹಾಕಬೇಕಾಗುತ್ತೆ. ಏನಿಲ್ಲ, ಕಡಲೆಗೆ ಒಬ್ಬರು ಈ ಜೇನುತುಪ್ಪ ಹಾಕೋದ್ರಿಂದ ನಮ್ಮ ಐಬ್ರೋ ಏನಾದರೂ ಬೆಳ್ಳಗಾಗ್ತಾವ, ಐಬ್ರೋ ಹೇರ್ಸು ಬೆಳ್ಳಗಾಗ್ತಾವ ಅಂತ ಕೇಳ್ತೀರಿ. ಹಂಗೇನೂ ಆಗಂಗಿಲ್ಲ. ನೀವು ಯಾವುದೇ ರೀತಿ ಭಯ ಇಲ್ಲದೇ ಹಚ್ಕೋಬೋದು. ನಾನಂತೂ ಬಹಳ ವರ್ಷಗಳಿಂದ ಈ ಒಂದು ಜೇನುತುಪ್ಪನ ನಾನು ಡೈರೆಕ್ಟ್ ಒಂದ್ಸತಿ ಯೂಸ್ ಮಾಡ್ತಿರ್ತೀನಿ. ಯಾವುದೇ ರೀತಿ ನನಗಂತೂ ಆ ರೀತಿ ಇರುವಂಥ ಹೇರ್ಸ್ ಆಗಿಲ್ಲ. ಆ ರೀತಿ ಇರುವಂಥ ಹೇರ್ಸ್ ಅಂತೂ ನನಗಾಗಿಲ್ಲ. ಯಾವುದೇ ರೀತಿ ಭಯ ಇಲ್ಲದೇ ನೀವು ಒಂದು ಫೇಸ್ ಪ್ಯಾಕನ್ನು ಹಾಕೋಬೋದು. ಭಯ ಇದ್ದವರು ಐಬ್ರೋನ ಒಂದು ಸ್ವಲ್ಪ ಹುಷಾರ ಐಬ್ರೋನ ಬಿಟ್ಟು ನೀವು ಇಲ್ಲಿ ಹಾಕೋಬೋದು. ನೋಡಿರಿ ಈ ರೀತಿ ನಮಗೆ ಎಲ್ಲಿ ಎಣ್ಣೆ ಬರ್ತಿರ್ತೋ ಅಲ್ಲಿ ನಾವು ಬಹಳನೇ ಸಿಂಪಲ್ ಆಗೈತಿ ಈ ಫೇಸ್ ಪ್ಯಾಕು. ವಾರದಲ್ಲಿ 2 ಸರ್ತಿ ನೀವು ಹಾಕಿದ್ನ ಆಮೇಲೆ ನೀವು ದುಡ್ಡು ಕೊಟ್ಟು ಹೊರಗಿಂದ ಏನು ತರೋ ಅವಶ್ಯಕತೆ ಇಲ್ಲ. ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದ ಈ ಒಂದು ಫೇಸ್ ಪ್ಯಾಕನ್ನು ನಾವು ಹಾಕೋಬೋದು. ಒಬ್ಬರು ಹೇಳ್ತಾರೆ ಹೋಮ್ ರೆಮಿಡಿಗಳಿಂದ ಏನೂ ಆಗಂಗಿಲ್ಲ, ಜಾಸ್ತಿ ದುಡ್ಡು ಕೊಟ್ಟು ಕ್ರೀಮಿನಿಂದನೇ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳೋದು ಅದು ಮಾತ್ರ ಸುಳ್ಳು ಅಂತ ನಾನು ಹೇಳ್ತೀನಿ. ಯಾಕಂತಂದ್ರೆ ನನಗೆ ಹೋಮ್ ರೆಮಿಡಿಗಳ ಮೇಲೆ ಅಷ್ಟೊಂದು ನಂಬಿಕೆ ಐತಿ. ಇಷ್ಟು ನಾನು ನನಗೆಲ್ಲ ಎಣ್ಣೆ ಬರುತ್ತೋ ಅಲ್ಲಿ ನಾನು ಈ ಒಂದು ಫೇಸ್ ಪ್ಯಾಕ್ ಇಲ್ಲಿ ನೋಡ್ರಿ ಎಲ್ಲ ಕಡೆ ನಾನು ಈಗ ಹಚ್ಕೊಂಡಿದ್ದೀನಿ. ಆಂಜನೇಯ ಸ್ವಾಮಿ ಮುಖ ಆಗಿದೆ ಇಲ್ಲಿ ಈ ರೀತಿ ಟೀ ಝೋನಿಗೆ ನಮಗೆ ಎಲ್ಲೇ ಎಣ್ಣೆ ಅಂಶ ಬರ್ತೈತೆ ಅಲ್ಲ ಇದನ್ನ ಪೂರ್ತಿಯಾಗಿ ಹಚ್ಕೊಂಡು ಈ ಕಡೆ ಏನು ಹಚ್ಕೋಬೇಕಪ್ಪ ಅಂತ ಹೇಳೋದು ಯೋಚನೆ ಮಾಡೋಂತೀರಿ. ಅದನ್ನು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ನಿಮ್ಗೆ ಒಬ್ಬರಿಗೆ ಮೊಸರು ಅಷ್ಟೇ ನಮಗೆ ಆಗಿ ಬರೋಂಗಿಲ್ಲ ಅಂತ ಅನ್ನೋರು ಇಲ್ಲಿ ನೀವು ಅಲೋವೆರಾ ಜೆಲ್ ಅಂತ ಹೋಗ್ಬೋದು. ಫ್ರೆಶ್ ಆಗಿರುವಂಥ ಅಲೋವೆರಾ ಜೆಲ್ಲನ್ನು ಮನೆಯಲ್ಲಿ ಎಲ್ಲರೂ ಬೆಳೆಸಿರ್ತೀವಿ. ಈಗ ಆ ಅಲೋವೆರಾ ಜೆಲ್ಲನ್ನು ನೀವು ಹಂಚ್ಕೋಬೋದು. ನಾನಿಲ್ಲಿ ಬರೀ ಮೊಸರು ತೊಗೊಂಡು ನೋಡ್ರಿ, ಬರೀ ಮೊಸರು ನಾವು ಇಲ್ಲಿ ಈ ಮೊಸರು ನಮಗೆ ನ್ಯಾಚುರಲ್ ಆಗಿ ಬ್ಲೀಚ್ ಮಾಡುವಂಥ ಕೆಲಸ ನಮ್ಮ ಮೊಸರು ಮಾಡ್ತೈತೆ ನಮಗೆ. ಹಾಗಾಗಿ ಇಲ್ಲಿ ಮೊಸರು ಅಷ್ಟನ್ನು ನಾನು ಈ ಕಡೆ ತೊಗೊಂಡಿದ್ದೀನಿ. ಸ್ಕಿನ್ನು ಡ್ರೈ ಆಗೋದನ್ನು ಇದು ತಡಿತೈತಿ ಮೊಸರು. ಇದರೊಳಗೆ ನಾನು ಬೇರೆ ಏನನ್ನೂ ಹಾಕಿಲ್ಲ, ಇಲ್ಲಿ ಬರೀ ಮೊಸರು ಹಾಕೊಂಡಿದ್ದೀನಿ. ನೀವು ಬರೀ ಅಲೋವೆರಾ ಹಾಕೊಂಡ್ರೆ ಸಾಕಿ. ಬರೀ ಅಲೋವೆರಾ ಫ್ರೆಶ್ ಆಗಿರುವಂಥ ಅಲೋವೆರಾ ಇರುತ್ತಲ್ಲ ಅದನ್ನು ನೀವು ಇಲ್ಲಿ ಹಚ್ಕೊಂಡ್ರೆ ಸಾಕು. ನಿಮ್ಗೆ ಒಳ್ಳೆಯ ಒಂದು ಸಿಂಪಲ್ ಆಗಿರುವಂಥ ಒಂದು ನಿಮ್ಮ ಸ್ಕಿನ್ನು ಕಾಂಬಿನೇಷನ್ ಸ್ಕಿನ್ನಿಗೆ ಬೇಕಾಗಿರುವಂಥ ಒಂದು ಫೇಸ್ ಮಾಸ್ಕ್ ಇದಾಗಿರ್ತೈತಿ. ಮಲ್ಟಿ ಫೇಸ್ ಪ್ಯಾಕ್ ಇದು ಆಗಿರ್ತೈತಿ. ಹಾಗಾಗಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ವಾರದಲ್ಲಿ 2 ಬಾರಿ ನೀವು ಯೂಸ್ ಮಾಡಿರಿ. ಬಹಳ ಒಳ್ಳೆ ಒಂದು ರಿಸಲ್ಟ್ ಕೊಡುವಂಥ ಒಂದು ಫೇಸ್ ಪ್ಯಾಕ್ ಇದು ಆಗಿರ್ತೈತೆ ಅಂತ ಹೇಳಿದ್ರೆ ತಪ್ಪಂಗಲ್ಲ. ಯಾಕಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಇರೋದ್ರಿಂದ ನಾನು 1-2 ಸರ್ತಿ ಈ ಒಂದು ಪ್ಯಾಕನ್ನು ಹಾಕಿ ನಿಮಗೆ ಚೆನ್ನಾಗಿ ರಿಸಲ್ಟ್ ಬಂದ ಮೇಲೆ ನಿಮ್ಮ ಹತ್ರ ಈ ಒಂದು ವಿಡಿಯೋನ ತೊಗೊಂಡು ಬಂದಿದ್ದೀನಿ ನಾನು. ಈ ರೀತಿ ನಾವು ಮೊಸರು ಮತ್ತು ಇಲ್ಲಿ ಟೀ ಝೋನ್ಗೆ ಏನು ಹಾಕಿದ್ದೀವಿ ನಾವು ಕಡಲೆ ಹಿಟ್ಟು, ಮೊಸರು ಮತ್ತು ಜೇನುತುಪ್ಪ. ಕಡಲೆ ಹಿಟ್ಟು ನಮ್ಮ ಈ ಒಂದು ಎಣ್ಣೆ ಪಸೆ ಏನಿರ್ತೈತಿ ಅದನ್ನು ತೆಗಿತೀವಿ. ಮಗ ಮೊಸರು ನಮ್ಮ ಸ್ಕಿನ್ನಲ್ಲಿರುವಂಥ ಒಂದು ಮಾಯ್ಶ್ಚರನ್ನು ಹಿಡಿದಿರೋಕೆ ಸಹಾಯ ಮಾಡ್ತೈತಿ. ಜೇನುತುಪ್ಪ ಅಂತ ನಿಮ್ಗೆ ಹೇಳೋದೇ ಬೇಡ, ನಮ್ಮ ಸ್ಕಿನ್ನಿಗೆ ಅದೆಷ್ಟು ಚೆನ್ನಾಗಿರ್ತೈತಿ ಅಂತ ಹೇಳಂದು. ಅದಕ್ಕೋಸ್ಕರ ನೀವು ಈ ಒಂದು ಟೀ ಝೋನ್ಗೆ ಜೇನುತುಪ್ಪ ಮತ್ತು ಕಡಲೆ ಹಿಟ್ಟು ಮೊಸರನ್ನ ಹಾಕಿರಿ. ಈ ಕಡೆ ಕೆನ್ನೆ ಭಾಗಕ್ಕೆ ನೀವು ಇಲ್ಲಿ ಬರೀ ನಾನು ಮೊಸರು ತೊಗೊಂಡಿದ್ದೀನಿ. ನಿಮಗೆ ಮೊಸರು ಆಗಿ ಬರಲ್ಲ ಅಂತ ಅನ್ನೋರು ಹಸಿದು ಒಂದು ನಿಮ್ಮ ಫ್ರೆಶ್ ಅಲೋವೆರಾ ಜೆಲ್ಲು ಮನೆಯಲ್ಲಿ ಎಲ್ಲರ ಭಾಗದಲ್ಲೂ ಬೆಳೆದಿರ್ತೀರ ಆ ಒಂದು ಅಲೋವೆರಾ ಜೆಲ್ಲನ್ನು ಕಟ್ ಮಾಡಿ ಪಲ್ಪನ್ನು ತಗೊಂಡು ನೀವು ನಿಮ್ಮ ಸ್ಕಿನ್ನಿಗೆ ಈಗ ಆ ಕಡೆ ಈ ಕಡೆ ನೀವು ಹಚ್ಕೋಬೋದು. ಹಚ್ಕೊಂಡು 15 ನಿಮಿಷ ಬಿಟ್ಟರೆ ಸಾಕು. 15 ನಿಮಿಷ ಬಿಟ್ಟು ಆದಮೇಲೆ ನನ್ನ ಸ್ಕಿನ್ ಯಾವ ರೀತಿ ಆಗಿದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಒಣಗ್ದಂಗೆ ಆಗೈತಿ. ಈ ರೀತಿ ಇಲ್ಲಿ ಮೊಸರು ಈ ಕಡೆ ನಮಗೆ ಡ್ರೈ ಆಗೈತಿ. ಆಮೇಲೆ ಇಲ್ಲಿ ಕಡಲೆ ಹಿಟ್ಟು ಇದು ಕೂಡ ಒಂದು ಸ್ವಲ್ಪ ಡ್ರೈ ಆಗೈತಿ. ನಾವಿಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಳ್ಳೋಣ ಸರಿಯಾಗಿ. ಇಲ್ಲಿ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇಲ್ಲಿ ಇರ್ತಾವ ಅಲ್ಲಿ ಒಂಚೂರು ನಾವು ಒತ್ತು ಕೊಟ್ಟು ಒಂದು ವಾರದಲ್ಲಿ 2 ಸರ್ತಿ ನೀವು ಈ ಒಂದು ಫೇಸ್ ಪ್ಯಾಕನ್ನು ಹಾಕೋರಿ. ಫೇಸ್ ಪ್ಯಾಕನ್ನು ಹಾಕೊಂಡಾಗ ಒಮ್ಮೆ ನೀವು ಇಲ್ಲಿ ನಾವು ಮೂಗಿನ ಅಕ್ಕಪಕ್ಕ ಏನು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸು ಇರ್ತಾವಲ್ಲ ಅವನ್ನ ನಾವು ಈ ರೀತಿ ಸ್ವಲ್ಪ ಸಾವಕಾಶವಾಗಿ ಮಸಾಜ್ ಮಾಡಿ ತೆಗಿಬೇಕಾಗತ್ತೆ. ಆ ಕಡೆ ಈ ಕಡೆ ಮಾತ್ರ ಒಂದು ಸ್ವಲ್ಪ ಪೂರ್ತಿ ಇನ್ನೂ ಮೃದುವಾಗಿ ನಾವು ಸಾವಕಾಶವಾಗಿ ಈ ರೀತಿ ನಾವು ಮಸಾಜ್ ಮಾಡಬೇಕಾಗತ್ತೆ. ನೋಡಿರಿ ಸಾವಕಾಶವಾಗಿ ನಾವೇನು ಮೊಸರು ಹಚ್ಚಿರ್ತೀವಲ್ಲ ಅಲ್ಲೇ ನೀವು ಜಾಸ್ತಿ ರಬ್ ಮಾಡೋ ಅವಶ್ಯಕತೆ ಇರೋಂಗಿಲ್ಲ. ಸಾವಕಾಶವಾಗಿ ಒಂದು ಸ್ವಲ್ಪ ಇಲ್ಲಿ ಮಸಾಜ್ ಮಾಡಿ. ಇಲ್ಲಿ ಏನೈತಿ ಇಲ್ಲಿ ನಮ್ಗೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಎಲ್ಲೆಲ್ಲದವ ಇಲ್ಲೂ ಸಹಿತ ನಾವು ಕೆಳಗೆ ತುಟಿ ಕೆಳಭಾಗ ನಾವು ಸಾವಕಾಶವಾಗಿ ಮಸಾಜ್ ಮಾಡ್ಕೊಬೇಕಾಗತ್ತೆ. ನೋಡಲಿ ಒಂದು ಸ್ವಲ್ಪ ಕೈಯನ್ನು ಹಸಿ ಮಾಡಿಕೊಂಡು ಮಸಾಜ್ ಮಾಡ್ಕೊರಿ. ಈ ನಾವು ಕಡಲೆ ಹಿಟ್ಟನ್ನು ನಾವು ಬಳಸೋದ್ರಿಂದ ಇಲ್ಲಿ ನಮ್ಮ ಈ ಸಣ್ಣದಾಗಿರುವಂಥ ಇವು ಹೇರ್ಸ್ ಏನಿರ್ತಾವೆ ಅದು ಸಹಿತ ನಮಗೆ ಪರ್ಟಿಕ್ಯುಲರ್ ಇವತ್ತು ನಾನು ಕಾಂಬಿನೇಷನ್ ಸ್ಕಿನ್ ಇದ್ರಿಗೆ ಅಂತಾನೆ ನಾನು ಹಾಕಿದ್ದೀನಿ. ಅಂದರೆ ಒಬ್ಬರಿಗೆ ಸ್ಕಿನ್ ಟೈಪ್ ಯಾವುದು ಅಂತಾನೆ ಗೊತ್ತಿರಂಗಿಲ್ಲ, ಅದು ಯಾವುದೊಂದು ಫೇಸ್ ಪ್ಯಾಕನ್ನು ಹಾಕಬೇಕು ಅಂತ ಗೊತ್ತಿರಂಗಿಲ್ಲ. ಅದು ನಮ್ಗೆ ಗೊತ್ತಿಲ್ಲದೇ ಹಾಕುವಂಥ ಪ್ಯಾಕು ನಮ್ಗೆ ಒಳ್ಳೆ ರಿಸಲ್ಟನ್ನು ಕೊಡಂಗಿಲ್ಲ. ಅದಕ್ಕೋಸ್ಕರ ನೋಡ್ಬೋದು ನೀವು
ನೋಡ್ಬೋದು ನೀವು ಎಷ್ಟು ಚೆನ್ನಾಗುತ್ತೆ ಅಂದ್ರೆ ಸ್ಕಿನ್ನು. ನೀವು ನಾನು ಎಷ್ಟು ಸತಿ ಹೇಳಿದಾಗ ನಾನು ಒಂದೊಂದು ಫೇಸ್ ಪ್ಯಾಕ್ ಹಾಕಿದಾಗ ನನಗೆ ಒಂದೊಂದು ರೀತಿಯಾಗಿರುವಂಥ ಒಂದು ಖುಷಿ ಅನಿಸುತ್ತೆ. ಯಾಕಂದ್ರೆ ಅಷ್ಟು ಚೆನ್ನಾಗಿರುವಂಥ ರಿಸಲ್ಟು ನಮ್ಮ ಫೇಸ್ ಪ್ಯಾಕ್ ಕೊಡೋದ್ರಿಂದ ನನಗೆ ನಿಜವಾಗ್ಲೂ ಖುಷಿ ಆಗುತ್ತೆ. ನೀವು ಒಂದು ನೀವು ಫೇಸ್ ಪ್ಯಾಕ್ ನಿಮ್ಮ ಮನೆ ಟ್ರೈ ಮಾಡಿ ನೋಡ್ರಿ. ಟ್ರೈ ಮಾಡಿದಾಗ ನಿಮ್ಮ ಸ್ಕಿನ್ನಲ್ಲಿ ಆಗುವಂಥ ಬದಲಾವಣೆ ಕಂಡು ನಿಮಗೆ ಖುಷಿ ಆಗುತ್ತೆ. ಅದಕ್ಕೋಸ್ಕರ ಈ ಫೇಸ್ ಪ್ಯಾಕ್ ಮನೆಗೆ ನೀವು ಟ್ರೈ ಮಾಡಿರಿ ಅಂತ ಹೇಳಿದ್ರೆ ನಾನು ಪದೇ ಪದೇ ಹೇಳೋದು. ಇಲ್ಲಿ ನೋಡ್ರಿ, ನೋಡ್ಬೋದು ನೀವು. ನಾನು ಯಾವುದೇ ರೀತಿ ಜಾಸ್ತಿ ಇಂಗ್ರೀಡಿಯೆಂಟ್ಸನ್ನು ನಾನು ಬಳಸ್ಕೊಂಡಿಲ್ಲ. ಆಮೇಲೆ ಇರುವಂಥ ಇಂಗ್ರೀಡಿಯೆಂಟ್ಸನ್ನು ನಾನು ಇಲ್ಲಿ ನಿಮಗೆ ಹಾಕಿ ತೋರಿಸಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಅಷ್ಟೇ ಚೆನ್ನಾಗಿರುವಂಥ ಒಂದು ಫೇಸ್ ಪ್ಯಾಕು ಇದಾಗಿರ್ತೈತಿ. ನೋಡ್ಬೋದು ನೀವು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳೋದು. ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡ್ಬೋದು ನನ್ನ ಸ್ಕಿನ್ ಎಷ್ಟು ಚೆನ್ನಾಗಿ ಕಾಣಿಸಾಗುತ್ತೆ ಅಂತ ಹೇಳಂದು. ನೀವು ಬೇರೆ ಏನನ್ನೂ ಯಾವುದೇ ರೀತಿ ನೀವು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡು ಬರುವಂಥ ಫೇಸ್ ಪ್ಯಾಕು ನೀವು ಬೇಡ, ಹೊರಗಿಂದ ತೊಗೊಂಡು ಬಂದು ಹಾಕುವಂಥ ಇಂಗ್ರೀಡಿಯೆಂಟ್ಸು ಬೇಡ, ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಅಂದ್ರೆ ಯಾಕೆ ನಾವು ಈ ಪ್ಯಾಕನ್ನು ಹಾಕೋಬಾರ್ದು? ನೋಡಿದ್ರೆ ನಾನೀಗ ಪ್ರತಿ ಸರ್ತಿನೂ ನೀವು ಯಾವುದೇ ರೀತಿ ಒಂದು ಫೇಸ್ ಪ್ಯಾಕ್ ಹಾಕಿದ ನಂತರ ನೀವು ನಿಮ್ಗೆ ಒಂದು ಸ್ಕಿನ್ ಕೇರ್ ಅಂತ ಒಂದು ಇರುತ್ತೆ. ನೀವು ಮಾಯಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಲೋಷನ್ನ ಯಾವುದೇ ಕಾರಣಕ್ಕೂ ತಪ್ಪದೇನೆ ಹಚ್ಚಬೇಕಾಗತ್ತಿ. ನಾ ಇಲ್ಲಿ ಸನ್ಸ್ಕ್ರೀನ್ ಲೋಷನ್, ಮಾಯಶ್ಚರೈಸರು, ಲಿಪ್ ಬಾಮು, ಕುಂಕುಮ ಇಷ್ಟು ಹಚ್ಕೊಂಡಿದ್ದೀನಿ. ಇಲ್ಲಿ ಎಷ್ಟು ಚೆನ್ನಾಗಿ ನನ್ನ ಸ್ಕಿನ್ ಕಾಣುತ್ತೆ ಅಂತ ಹೇಳೋದು. ನಿಮಗೆ ಎದುರಿಗೇನೆ ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿ ನಿಮ್ಮ ಸ್ಕಿನ್ನನ್ನು ನೀವು ಚೆನ್ನಾಗಿಟ್ಕೋರಿ. ಈ ಒಂದು ಫೇಸ್ ಪ್ಯಾಕಿಂದ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ ಮತ್ತು ಶೈನ್ ಆಗುತ್ತೆ, ಒಳ್ಳೆ ಒಂದು ಕಾನ್ಫಿಡೆಂಟ್ ನಿಮಗೆ ಬರುತ್ತೆ ಅಂತ ಹೇಳೋದು ಹೇಳ್ತೀನಿ ನಾನು. ನೀವು ಈ ಒಂದು ಫೇಸ್ ಪ್ಯಾಕನ್ನು ನಿಮ್ಮ ಮನೆಗೆ ಟ್ರೈ ಮಾಡಿರಿ. ಹೆಂಗೆ ಬಂದಿತ್ತು ಅಂತ ಹೇಳೋದು ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿಯಾಗಿರುವಂಥ ಸ್ಕಿನ್ ಕೇರ್ ವಿಡಿಯೋಗಳಿಗಾಗಿ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ನ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆಯ ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.